ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಟಿ ಕಿರಣ್ ಅವರನ್ನ ಕರ್ತವ್ಯದಿಂದ ವಜಾ ಮಾಡಬೇಕು ಎಂದು ಭೀಮರಾವ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಕಿರಣ್ ಅವರ ನಿರ್ಲಕ್ಷ್ಯದಿಂದ ಹಿಂದೆ ಹರ್ನಿಯಾ ಶಸ್ತ್ರಚಿಕಿತ್ಸೆಗಾಗಿ ದಾಖಲಾಗಿದ್ದ ಹರದನಹಳ್ಳಿಯ ಕೆ ಸುಬ್ರಹ್ಮಣ್ಯ ಮೃತಪಟ್ಟರು. ಇನ್ನು ಸರಿಯಾದ ಸಮಯಕ್ಕೂ ಕೂಡ ಆಸ್ಪತ್ರೆಗೆ ದಾಖಲಾಗುವುದಿಲ್ಲ. ಇದರಿಂದ ರೋಗಿಗಳಿಗೆ ತೊಂದರೆಯಾಗ್ತಿದೆ. ಈ ಸಂಬಂಧ ಡೀನ್ ಅವರಿಗೂ ದೂರು ನೀಡಲಾಗಿದೆ. ಯಾವುದೇ ಪ್ರಯೋಜನವಾಗಿಲ್ಲ. ಸದ್ಯದಲ್ಲೇ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು. ಡಾಕ್ಟರ್ ಕಿರಣ್ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳದಿದ್ರೆ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಇನ್ನು ಸರ್ಕಾರ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಆಧುನಿಕ ಉಪಕರಣಗಳನ್ನು ನೀಡಲಾಗಿದ್ದು, ಇದನ್ನ ಡಾಕ್ಟರ್ ಕಿರಣ್ ಅವರು ಸಮರ್ಪಕವಾಗಿ ಬಳಕೆ ಮಾಡ್ತಿಲ್ಲ. ಈ ಸಂಬಂಧ ಡೀನ್ ಕೂಡ ನೋಟಿಸ್ ನೀಡಿದ್ದಾರೆ. ಅಲ್ಲದೆ ರೋಗಿಗಳನ್ನ ನೋಡದೆ ಸುಮ್ಮನೆ ಅಡ್ಡಾಡುತ್ತಿರುವ ಕಿರಣ್ ಅವರು ಆಸ್ಪತ್ರೆಗೆ ಅವಶ್ಯಕತೆ ಇಲ್ಲ, ರಾಜಕೀಯ ಮಾಡ್ತಿದ್ದಾರೆ. ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಸಲ್ಲಿಸಲಾಗಿದ್ದು, ಕೂಡಲೇ ಸಂಬಂಧಪಟ್ಟವರು ಡಾಕ್ಟರ್ ಕಿರಣ್ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಅವರು ಕೇಳಿದ್ರೆ ನಾವು ಮೇಲ್ಭಾಗ ಕೊಟ್ಟಿದ್ದೀವಿ, ಅಲ್ಲಿಂದ ಏನೂ ಆಗ್ತಾ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ. ನಾವೇನಾದ್ರು ಮಾಡಕ್ ಹೋದ್ರೆ ಅವರು ಗುಂಪು ಕಾರ್ಯ ಮಾಡಿ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಆಮೇಲೆ ನಮ್ಮ ರೋಗಿಯವರು ಸಾವನ್ನಪ್ಪಿದಾಗ ಅವರು ಕರುಳನ್ನ ಟೆಸ್ಟಿಗೆ ಕಳಿಸ್ತೀವಿ. 48 ದಿನ ಆದಮೇಲೆ ಅದು ಏನಕ್ಕಾಯಿತು, ಯಾವ ವಿಷಯಕ್ಕಾಯಿತು ಅಂತ ಗೊತ್ತಾಯ್ತದೆ ಅಂದರು. ಅದನ್ನೂ ಸಹ ಅವನು ಕಳಿಸಿಲ್ಲ, ಯಾವುದೇ ಥರ ಟೆಸ್ಟ್ಗೂ ಕಳಿಸಿಲ್ಲ. ಸತ್ರು ಕೊಟ್ಟರು ಮಣ್ಣಾಯಿತು, ಅಷ್ಟೇ ಐತೆ. ಅದರಿಂದ ರೋಗಿಯವ್ರಿಗೆ ಇದೇ ಥರ ಯಾವುದೇ ರೋಗಿ ಹೋದ್ರು ಹೊರಗಡೆ ಹಾಸ್ಪಿಟಲ್ ಕಳಿಸೋದು, ಅವ್ನು ಅಡ್ಡಾಡೋದು, ಇದೇ ಬೇಜವಾಬ್ದಾರಿತನ. ಅದರಿಂದ ಆದಷ್ಟು ಬೇಗ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ನಮ್ಮ ಚಾಮರಾಜನಗರ ಜನತೆನ ಕಾಪಾಡಬೇಕು. ಬಡವ ಜನಗಳನ್ನ ಆ ಜಾಗಕ್ಕೆ ಸೂಕ್ತವಾದ ವೈದ್ಯರನ್ನ, ಶಸ್ತ್ರಚಿಕಿತ್ಸೆ ಅವ್ರನ್ನ ಹಾಕಬೇಕು ಅಂತ ನಾವು ಬೆಂಗಳೂರಿಗೂ ಮತ್ತು ಈಗಿನ ವೈದ್ಯ ಸಚಿವರಿಗೂ ಸಹ ದೂರನ್ನ ಕೊಡ್ತೀವಿ. ಇದು ಆದಷ್ಟು ಬೇಗ ಆಗಬೇಕು, ಇಲ್ಲ ಅಂದರೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಭೀಮರಾವ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ಅಂತ. ಇವರು ಜೈಶಂಕರ್, ಭೀಮರಾವ್ ಅಂಬೇಡ್ಕರ್ ಸೇನೆ ಸದಸ್ಯರು, ಆಲೂರು ಶೇಷ, ಮತ್ತು ಅಮಿತ್, ನವೀನ್ ಮಂಗ್ಲ. ಇವತ್ತು ನಾವು ಈ ದಿನ ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ, ನಮ್ಮ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆ ಬಗ್ಗೆ ಕಳೆದ 26/12/2024 ಸರ್ಜರಿ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಟಿ ಕಿರಣ್ ಅವ್ರ ಬಗ್ಗೆ ಒಂದು ಆರೋಪ ಮಾಡಿದ್ವಿ. ನಮ್ಮ ಗ್ರಾಮದವರಾದಂಥ ಸುಬ್ರಹ್ಮಣ್ಯ ಕೆ ಅನ್ನೋರು ಹೊಟ್ಟೆ ನೋವಿನಿಂದ ಅಲ್ಲಿ ಬರಳಿ ಅವರು ಸರಿಯಾದ ಶಸ್ತ್ರಚಿಕಿತ್ಸೆ ಮಾಡದೆ, ಅವರು ಆಪ್ರೇಷನ್ನೂ ಮಾಡದೆ ಬೇರೆಯವರ ಇನ್ನೊಬ್ಬರ ಡಾಕ್ಟರ್ ಕೈಯಲ್ಲಿ, ಸಹೋದ್ಯೋಗಿ ಕೈಯಲ್ಲಿ ಆಪ್ರೇಷನ್ ಮಾಡಿ ಅವರು ತೀರೋಗಿದ್ರು. ಅದ್ರ ಬಗ್ಗೆನೂ ಪ್ರೆಸ್ ಮೀಟ್ ಮಾಡಿ ನಾವು ಹಿಂದೆ ಡೀನ್ಗೆ ಮತ್ತು ಎಲ್ಲರಿಗೂ ಅವ್ರ ಬಗ್ಗೆ ವರದಿ ಮಾಡಿ ಕಂಪ್ಲೇಂಟ್ನ ಕೊಟ್ಟಿದ್ವಿ. ಅದ್ರ ಪ್ರಕಾರ ಅವ್ರ ಮೇಲೆ ಒಂದು ತನಿಖೆನೂ ಆಗಿ 27/1/2020 ತನಿಖೆಗೆ ಕರೆದಿದ್ರು. ನಾವು ಸಹ ಭಾಗವಹಿಸಿದ್ವಿ. ಅದರಲ್ಲಿ ಅವರು ಡಾಕ್ಟರ್ ಕಿರಣ್ ಅವರು ಭಾಗವಹಿಸಲಿಲ್ಲ. ಇದೆಲ್ಲ ಹೇಳಿಕೆಯಾಗಿ ಅದನ್ನ ಹೇಳಿಕೆ ತಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸುಮಾರು ಡೀನ್ ಅವರು ಕೊಟ್ವಿ, ಮತ್ತು ಇಮೇಲ್ ಮುಖಾಂತರ ಎಲ್ಲ ಕಡೆನೂ ಕಂಪ್ಲೇಂಟ್ ಮಾಡಿದ್ವಿ. ಆದರೆ ಆ ವ್ಯಕ್ತಿ ಮೇಲೆ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ, ಯಾವುದೇ ಥರದ ಕ್ರಮನೂ ಆಗಿಲ್ಲ. ಇದ್ರ ಹಿಂದೆನೂ ಸಹ ಇದ್ದಂಥ ಡೀನು ಅವ್ರ ಮೇಲೆ ಸರಿಯಾಗಿ ಹಾಸ್ಪಿಟಲ್ಗೆ ಬರಲ್ಲ, ರೋಗಿ ನೋಡಲ್ಲ ಅಂತ ಕಂಪ್ಲೇಂಟ್ ಮಾಡಿ ಅದನ್ನ ಮಾಹಿತಿನೂ ತಗೊಂಡಿದ್ದೀವಿ. ಇಷ್ಟಾಗಿಯೂ ಅವನು ಪುಂಡಾಟಿಕೆ ಮಾಡ್ಕೊಂಡು ನನಗೆ ರಾಜಕೀಯ ವ್ಯಕ್ತಿ ಗೊತ್ತು, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಬೆಂಗಳೂರು DMEಗೆ ಕಂಪ್ಲೇಂಟ್ ಮಾಡ್ತೀವಿ. ನಾನು ಹೇಳೋದು, ಅವರು ರಾಜಕೀಯನೇ ಮಾಡೋದಾದ್ರೆ
ಪಾಪ ಬಡ ರೋಗಿಗಳಿಗೆ ಅಲ್ಲೇ ಅವ್ರಿಗೆ ಬೇಕಾದಂತ ಶಸ್ತ್ರಚಿಕಿತ್ಸೆಗೆ ಏನೇನು ಬೇಕು ಎಲ್ಲ ಇದ್ರೂ ಹೊರಗಡೆ ಕಳಿಸೋದು. ಮತ್ತೆ ಇದುವರೆಗೂ ಒಂದು ಶಸ್ತ್ರಚಿಕಿತ್ಸೆನೂ ಮಾಡಿಲ್ಲ, ಆ ಡಾಕ್ಟ್ರೇನೂ ಇಲ್ಲ ಇತ್ತು. ಅಂಥವ್ರನ್ನ ಈ ಹಾಸ್ಪಿಟಲ್ ಇಟ್ಕೊಂಡು ಬಡ ಜನರ ಪ್ರಾಣನ ತೆಗೆಯಕ್ಕಿಂತ ಅವನ್ನ ಕೆಲಸದಿಂದ ವಜಾ ಮಾಡಬೇಕು, ಇದು ನಮ್ಮ ಆಗ್ರಹ. ಅವ್ರು ಯಾವುದೇ ಪ್ರಬಲ ರಾಜಕೀಯ ವ್ಯಕ್ತಿಗಳಿರಲಿ, ಅವರು ಆ ರಾಜಕೀಯ ವ್ಯಕ್ತಿ ಅವರು ಸಪೋರ್ಟ್ ಮಾಡಿದ್ರೆ ಅವರು ಬಡ ಜನನ ಸಾಯಿಸುವಂತ ಇರಿಸಿರೋದು. ಅವ್ರನ್ನ ಒಟ್ಟು 3-4 ವರ್ಷ